ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾ ಜೆ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಸಿಂಪಲ್ ಆದ ಪರಿಹಾರದಿಂದ ನೀವು ಅಂದುಕೊಂಡಿದ್ದು ಈಡೇರುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ಪಠಿಸಿದ ನಂತರ ಈ ಒಂದು ಸಣ್ಣ ಉಪಾಯವನ್ನು ಮಾಡೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಏನೇ ಬೇಡಿಕೆಗಳನ್ನು ಬೇಡಿಕೊಂಡ್ರೂ ಕೂಡ ವಾರಾಹಿ ತಾಯಿ ತಕ್ಷಣ ನಿಮಗೆ ಒಂದು ಫಲಗಳನ್ನು ನೀಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಆ ಒಂದು ಸಣ್ಣ ಉಪಾಯ ಯಾವುದು, ಹಾಗೆ ಆ ಮಂತ್ರ ಯಾವುದು ಅನ್ನೋದನ್ನ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಆ ಒಂದು ಮಂತ್ರವನ್ನ ಯಾವೊಂದು ಸಮಯದಲ್ಲಿ ಜಪಿಸಬೇಕು, ಆ ಒಂದು ಸಣ್ಣ ಟೆಕ್ನಿಕ್ ಏನು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ತಿಳ್ಕೊಬಹುದಾಗಿರುತ್ತೆ. ಬನ್ನಿ ವಿಡಿಯೋ ಒಳಗೋಗೋಣ. ನಾವು ಮನಸ್ಸಲ್ಲಿ ಏನೋ ಒಂದು ಬೇಡಿಕೆಗಳನ್ನ ಇಟ್ಕೊಂಡಿರ್ತೀವಿ. ತುಂಬ ದಿನದಿಂದ ಆ ಒಂದು ಬೇಡಿಕೆಗಳು ನಮಗೆ ಈಡೇರಬೇಕು ಅಂತ ಸಿಕ್ಕ ದೇವರ ಹತ್ರ ಎಲ್ಲ ಬೇಡ್ಕೊಂಡಿರ್ತೀವಿ. ಆದರೂ ಕೂಡ ನಮಗೆ ಆ ಒಂದು ಬೇಡಿಕೆಗಳು ಈಡೇರೋದಿರಲ್ಲ, ಅಥವಾ ಯಾವುದೇ ಒಂದು ಕೆಲಸದಲ್ಲಿ ಅಡೆತಡೆಗಳೇ ಜಾಸ್ತಿ ಆಗ್ತಾ ಇರುತ್ತೆ. ಏನೇ ಒಂದು ಕೆಲಸ ಕೈ ಹಾಕಿದ್ರು ಅದರಲ್ಲಿ ಫೇಲ್ಯೂರನ್ನೇ ನೋಡ್ತಾ ಇರ್ತೀವಿ, ಸಕ್ಸಸ್ ಅನ್ನೋದೇ ಸಿಗೋದಿಲ್ಲ. ಆ ರೀತಿ ಇದ್ದಾಗ ನೀವು ಈ ಒಂದು ವಾರಾಹಿ ತಾಯಿಯ ಮಂತ್ರ ಹಾಗೆ ಈ ಒಂದು ಟೆಕ್ನಿಕ್ಕಿಂದ ನಿಮ್ಮ ಎಲ್ಲ ಕೆಲಸಗಳು ಕೂಡ ಸುಲಭವಾಗಿ ಆಗಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆ ಒಂದು ಟೆಕ್ನಿಕ್ಕನ್ನು ಮಾಡೋದಕ್ಕೆ ಮುಂಚೆ ನೀವು ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಂಡು ಮಾಡಬೇಕಾಗುತ್ತೆ. ಅದರಲ್ಲೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ಟೆಕ್ನಿಕನ್ನು ಮಾಡೋದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಯಾಕಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ಲರೂ ಕೂಡ ಮಲಗಿರ್ತಾರೆ, ಯಾವುದೋ ಒಂದು ಗಲಾಟೆಗಳು ಇರೋದಿಲ್ಲ, ನಿಶ್ಶಬ್ದವಾಗಿರುತ್ತೆ. ಆಗ ನಿಮ್ಮ ಮೈಂಡ್ ಕೂಡ ಪೀಸ್ ಆಫ್ ಮೈಂಡ್ ಆಗಿರುತ್ತೆ. ಆಗ ನೀವು ಈ ಒಂದು ಟೆಕ್ನಿಕನ್ನು ಹಾಗೆ ಈ ಒಂದು ಮಂತ್ರವನ್ನು ಹೇಳ್ಕೊಂಡು ಮಾಡೋದ್ರಿಂದ ಕೂಡ ನಿಮಗೆ ಎಲ್ಲ ಕೂಡ ಸಕ್ಸಸ್ ಅನ್ನೋದನ್ನೇ ನೋಡ್ತೀರ ಜೀವನದಲ್ಲಿ. ಈ ರೀತಿ ಯಾವುದೇ ಒಂದು ಕೆಲಸಕ್ಕೆ ಹೋದಾಗಲೂ ಕೂಡ ಹೋಗೋಕೆ ಮುಂಚೆ ಈ ಒಂದು ಟೆಕ್ನಿಕನ್ನು ಬಳಸ್ಕೊಂಡು ನೀವು ಕೆಲಸಕ್ಕೆ ಹೋಗಿ ಆ ಒಂದು ಕೆಲಸದಲ್ಲಿ ಸಕ್ಸಸ್ಸನ್ನು ನೋಡ್ತೀರಾ. ಖಂಡಿತವಾಗ್ಲೂ ಈ ಒಂದು ಮಂತ್ರ ತುಂಬಾ ಪವರ್ಫುಲ್ ಆಗಿರೋದ್ರಿಂದ, ಹಾಗೆ ಈ ಒಂದು ಟೆಕ್ನಿಕ್ ಕೂಡ ತುಂಬಾ ಪವರ್ಫುಲ್ ಆಗಿರೋದ್ರಿಂದ ತಪ್ಪದೆ ಯಾವುದೇ ಒಂದು ಕೆಲಸಕ್ಕೆ ಹೋಗೋಕೆ ಮುಂಚೆ ಈ ಒಂದು ಟೆಕ್ನಿಕನ್ನು ಹಾಗೆ ಮಂತ್ರವನ್ನು ಪಠಿಸಿ ಹೋಗಿ ಅಂತ ಹೇಳ್ತೀನಿ. ಇದು ಇಂತಿಷ್ಟಕ್ಕೆ ಅಂತಲೇ ಏನು ಹೇಳ್ಕೊಬೇಕು ಅಂತ ಇಲ್ಲ. ನಿಮ್ಮ ಯಾವುದೇ ಸಮಸ್ಯೆಗಳಾಗಿರ್ಬೋದು, ಬೇಡಿಕೆಗಳಾಗಿರ್ಬೋದು, ಅಥವಾ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಬರ್ತಾ ಇರ್ಬೋದು, ಗಂಡ ಹೆಂಡತಿ ನಡುವೆ ಬಾಂಧವ್ಯ ಅಥವಾ ವೈಮನಸ್ಸು ಮೂಡಿರುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕೊರತೆ ಆಗಿರ್ಬೋದು, ಅಥವಾ ನಿಮಗೆ ಜಾಬ್ ಅನ್ನೋದು ಸಿಗ್ತಾ ಇಲ್ಲ, ಎಲ್ಲ ಕಡೆ ಉದ್ಯೋಗಕ್ಕೋಸ್ಕರ ಟ್ರೈ ಮಾಡಿದ್ದೀವಿ ಆದರೂ ಕೂಡ ನಮಗೆ ಜಾಬ್ ಅನ್ನೋದು ಸಿಗ್ತಾ ಇಲ್ಲ, ಕೆಲಸ ಅನ್ನೋದು ಸಿಗ್ತಾ ಇಲ್ಲ, ಅಥವಾ ಮದುವೆ ಆಗಿಲ್ಲ, ಹುಡುಗಿ ಸಿಗ್ತಿಲ್ಲ, ಮದುವೆ ಸೆಟ್ ಆಗಿಲ್ಲ, ಅಥವಾ ಮಕ್ಕಳಾಗಿಲ್ಲ, ಈ ರೀತಿಯಾಗಿ ಎಲ್ಲ ಸಮಸ್ಯೆಗೂ ಕೂಡ ಈ ಒಂದು ಟೆಕ್ನಿಕ್ ತುಂಬಾ ಪರಿಹಾರವನ್ನು ನೀಡುತ್ತೆ ಅಂತಲೇ ಹೇಳ್ಬೋದು. ಇದು ವಿಶ್ವ ಯೂನಿವರ್ಸ್ಗೆ ಕೂಡ ಸಂಬಂಧಿಸಿರೋದ್ರಾಗಿರೋದ್ರಿಂದ ನೀವು ಯೂನಿವರ್ಸ್ಗೂ ಕೂಡ ಇದನ್ನು ಪ್ರೇ ಮಾಡಿಕೊಂಡು ನೀವು ಮಾಡೋದ್ರಿಂದ ಕೂಡ ಯೂನಿವರ್ಸ್ ಕೂಡ ನಿಮಗೆ ಇದರಲ್ಲಿ ತುಂಬಾ ಫಲಗಳನ್ನು ಕೂಡ ಕೊಡ್ತಾರೆ ಅಂತಲೇ ಹೇಳ್ಬೋದು. ಇದನ್ನು ನಂಬಿಕೆ ಹಾಗೂ ಪ್ರೀತಿಯಿಂದ ನೀವು ಮಾಡಬೇಕಾಗತ್ತೆ. ಇನ್ನು ಈ ಒಂದು ಮಂತ್ರವನ್ನು ಅಥವಾ ಟೆಕ್ನಿಕನ್ನು ನೀವು ಸಂಜೆ ಗೋಧೂಳಿ ಲಗ್ನದಲ್ಲೂ ಕೂಡ ಮಾಡ್ಬೋದು, ಅಥವಾ ಮಲಗೋಕೆ ಮುಂಚೆ ಕೂಡ ಮಾಡಿ ಮಲ್ಕೊಬಹುದು. ತುಂಬಾ ಪವರ್ಫುಲ್ ಆಗಿರೋದ್ರಿಂದ ನೀವು ಈ ರೀತಿಯಾಗಿ ಬೇಡ್ಕೊಂಡು ಮಾಡಬೇಕಾಗುತ್ತೆ. ಹಾಗೆ ಈ ಒಂದು ಮಂತ್ರವನ್ನು ಪಠಿಸೋದಕ್ಕೆ ಮುಂಚೆ ನೀವು ನಾನ್ ವೆಜ್ಜನ್ನು ತಿಂದಿರಬಾರ್ದು. ಹಾಗೆ ನಾನ್ ವೆಜ್ ಏನಾದರೂ ತಿಂದಿದ್ದೀನಿ ಅಂತ ಅಂದರೆ ನೀವು ಸ್ನಾನ ಮಾಡ್ಕೊಂಡು ಮಾಡಿ, ಇಲ್ಲ ಅಂದರೆ ಸ್ನಾನ ಮಾಡೋ ಅವಶ್ಯಕತೆ ಇರೋದಿಲ್ಲ. ಕೈಕಾಲು ಮುಖ ತೊಳ್ಕೊಂಡು ನೀವು ನಾರ್ಮಲಾಗಿ ಹೇಗೆ ರೆಡಿಯಾಗಿರ್ತೀರ ಹಾಗೆ ರೆಡಿಯಾಗಿ ಈ ಒಂದು ಮಂತ್ರವನ್ನು ಹಾಗೆ ಈ ಟೆಕ್ನಿಕನ್ನು ಮಾಡಬೇಕಾಗುತ್ತೆ. ಇನ್ನು ಹೆಣ್ಮಕ್ಳು ಮುಟ್ಟಾದಂಥ ಸಮಯದಲ್ಲಿ ಮಾಡ್ಬೋದಾ ಅಂತಂದರೆ ಇಲ್ಲ, ಮುಟ್ಟಾದಂಥ ಸಮಯದಲ್ಲಿ ಮಾಡಬೇಡಿ. ಆ ಒಂದು ಸಮಯದಲ್ಲಿ ಸ್ಕಿಪ್ ಮಾಡಿ ನಂತರ ಇರುವಂಥ ದಿನಗಳಲ್ಲಿ ನೀವು ಮಾಡ್ಬೋದಾಗಿರುತ್ತೆ. ಇನ್ನು ಇದು ಲವ್ ಮ್ಯಾರೇಜ್ಗೂ ಕೂಡ ತುಂಬಾ ಒಳ್ಳೆ ಪವರ್ಫುಲ್ ಆದ ಟೆಕ್ನಿಕ್ ಆಗಿರೋದ್ರಿಂದ ತಪ್ಪದೆ ಯಾರೆಲ್ಲ ಲವ್ ಮ್ಯಾರೇಜ್ ಆಗಬೇಕು ಅಂತಿದ್ದೀರಾ ಅವರು ಕೂಡ ಈ ಒಂದು ಮಂತ್ರವನ್ನು ಹಾಗೆ ಟೆಕ್ನಿಕನ್ನು ಟ್ರೈ ಮಾಡಿ ಅಂತ ಹೇಳ್ತೀನಿ. ಮೊದಲಿಗೆ ನೀವು ಒಂದು ಗಾಜಿನ ಗ್ಲಾಸ್ ತಗೊಂಡು ಅದರಲ್ಲಿ ನೀರನ್ನು ತುಂಬ ತಗೊಂಡು ಅದನ್ನು ಕೈ ಹತ್ರ ಹಿಡ್ಕೊಂಡು, ಎರಡು ಕೈಯಿಂದ ಹಿಡ್ಕೊಂಡು ನೀವು ಕಣ್ಣನ್ನು ಮುಚ್ಕೊಂಡು ಕೇಳ್ಕೊಬೇಕು. ನಿಮ್ಗೆ ಈಗ ಆಲ್ರೆಡಿ ನಿಮ್ಮ ಪಾಸಿಟಿವ್ ಆಗಿ ನಿಮ್ಮ ಲೈಫಲ್ಲಿ ಎಲ್ಲ ಕೂಡ ನಡೆದಿದೆ, ನೀವೇನು ಆಸೆ ಪಟ್ಟಿದ್ದೀರ ಅದೆಲ್ಲ ಕೂಡ ನಡೆದು ಅದರಿಂದ ನಿಮಗೆ ಹ್ಯಾಪಿ ಅನ್ನೋದು ಸಿಕ್ಕಿದೆ, ಅಂದರೆ ಖುಷಿ ಅನ್ನೋದು ಸಿಕ್ಕಿದೆ. ನನಗೆ ಈ ರೀತಿಯಾಗಿ ನಡೆಸ್ಕೊಟ್ಟಿದ್ದಕ್ಕೆ, ನನ್ನ ಜೀವನದಲ್ಲಿ ಈ ರೀತಿಯಾಗಿ ಸಕ್ಸಸ್ಸನ್ನು ತಂದುಕೊಟ್ಟಿದ್ದಕ್ಕೆ ಯೂನಿವರ್ಸ್ಗೆ ನಾನು ಥ್ಯಾಂಕ್ ಯುನ ಹೇಳ್ತಿದ್ದೀನಿ ಅಂದ್ಬಿಟ್ಟು 3 ಸಲ ನೀವು ಥ್ಯಾಂಕ್ ಯುನ ಹೇಳಬೇಕಾಗುತ್ತೆ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್. ನನ್ನ ಜೀವನದಲ್ಲಿ ಎಲ್ಲ ಕೂಡ ನನಗೆ ಸಿಕ್ಕಿದೆ, ಇದರಿಂದ
ನನಗೆ ತುಂಬಾ ಖುಷಿಯಾಗಿದೆ. ಈ ಒಂದು ಜೀವನವನ್ನು ನನಗೆ ಕೊಟ್ಟಿದ್ದಕ್ಕೆ ಹಾಗೆ ಧನ್ಯವಾದವನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಅಂತ ಹೇಳಿಕೊಂಡು, ಈ ರೀತಿಯಾಗಿ ಹೇಳ್ಕೊಂಡ ನಂತರ ಆ ಒಂದು ನೀರನ್ನು ನೀವು ಹ್ಯಾಪಿಯಾಗಿ ಕುಡ್ಕೊಬೇಕಾಗುತ್ತೆ. ಕುಡ್ದಾದ ನಂತರ ಈ ಒಂದು ಮಂತ್ರವನ್ನು ಹೇಳ್ಕೊಬೇಕಾಗುತ್ತೆ. ಈ ಒಂದು ಮಂತ್ರವನ್ನು 21 ಬಾರಿನಾದರೂ ಹೇಳ್ಬಹುದಾಗಿರುತ್ತೆ ಅಥವಾ 108 ಬಾರಿನಾದರೂ ನೀವು ಹೇಳ್ಕೊಬಹುದಾಗಿರುತ್ತೆ. ನಿಮ್ಗೆ ಎಷ್ಟು ಬಾರಿ ಹೇಳ್ಬೇಕು ಅನ್ಸುತ್ತೆ ಅಷ್ಟು ಬಾರಿ ಹೇಳ್ಕೊಳ್ಳೋದು ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ತೀನಿ. ಈ ಒಂದು ವಾರಾಹಿತಾಯಿಯ ಮಂತ್ರವನ್ನು ಹೇಳ್ಕೊಳ್ಳಿ. ಇನ್ನು ಆ ಒಂದು ಮಂತ್ರ ಬಂದು ಹೇಗಿರುತ್ತೆ: ಓಂ ಶ್ರೀಂ ವಾರಾಹಿ ದೇವಿ ನಮೋ ನಮಃ. ಓಂ ಶ್ರೀಂ ವಾರಾಹಿ ದೇವಿ ನಮೋ ನಮಃ. ಓಂ ಶ್ರೀಂ ವಾರಾಹಿ ದೇವಿ ನಮೋ ನಮಃ. ನೀವು ಆ ಒಂದು ವಾಟರ್ ಟೆಕ್ನಿಕ್ಕನ್ನು ಮಾಡಿದ ನಂತರ ನಿಮಗೆ ಎಲ್ಲ ಕೂಡ ಸಿಕ್ಕಿದೆ ಅಂತ ಹೇಗೆ ಪಾಸಿಟಿವ್ ಆಗಿ ನೀವು ಇಮ್ಯಾಜಿನೇಷನ್ ಮಾಡ್ಕೊಂಡು ಹೇಳ್ಕೊತಿದ್ದೀರೋ ಅದೇ ರೀತಿಯಾಗಿ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳುವಾಗಲೂ ಕೂಡ ಹ್ಯಾಪಿಯಾಗಿ ಹೇಳ್ಕೊಬೇಕು, ಭಕ್ತಿಯಿಂದ ಹೇಳ್ಕೊಬೇಕಾಗುತ್ತೆ. ಹೀಗೆ ಹೇಳ್ಕೊಳ್ತಾ ಬನ್ನಿ. ನೀವು ಈ ಒಂದು ಮಂತ್ರವನ್ನು 108 ಬಾರಿ ಹೇಳ್ಕೊಬೇಕಾಗುತ್ತೆ. ಹೇಳೋಕ್ಕಾಗಿಲ್ಲ ಅಂದವರು ಕೂಡ ಬುಕ್ನಲ್ಲಿ ಬರ್ಕೊಂಡು ನೀವು 108 ಬಾರಿ ಬರಿಬೋದಾಗಿರುತ್ತೆ. ಎರಡು ಮಾಡೋದ್ರಿಂದ ಕೂಡ ಸಮನಾದ ಫಲಗಳನ್ನೇ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನಷ್ಟು ಇಂತಹ ಮಾಹಿತಿಗಳನ್ನು ನೀವು ತಿಳ್ಕೊಬೇಕು ಅನ್ನೋದಾದರೆ ನನ್ನ ಗೀತಾಜಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವುದೇ ರೀತಿಯ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದಾಗಿರುತ್ತೆ. ಇನ್ನು ವ್ಲಾಗು ಕೂಡ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ವ್ಲಾಗ್ಗಳನ್ನ ಹಾಕಿರ್ತೀನಿ, ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ. ಇನ್ನು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.